ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಮಿಥುನ ರಾಶಿಯವರ 2024ರ ಗುರುಬಲ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ಈ ಒಂದು 2024ರ ಗುರುಬಲ ಮಿಥುನ ರಾಶಿಯವರಿಗೆ ಹೇಗಿದೆ ನೋಡಿ. ಈಗಾಗಲೇ ಮಿಥುನ ರಾಶಿಯವರಿಗೆ ಗೊತ್ತಾಗಿರುತ್ತೆ, 11ನೇ ಮನೆಯಿಂದ 12ನೇ ಮನೆಗೆ ಗುರು ಬರ್ತಾ ಇದೆ. 12ನೇ ಮನೆಗೆ ಬರ್ತಾ ಇದ್ದ ಹಾಗೆ ವಿಪರೀತವಾದಂತಹ ರಾಜಯೋಗದಲ್ಲಿ ಇದ್ದಂತಹ ಈ ಒಂದು ಮಿಥುನ ರಾಶಿಗೆ ಗುರುಗ್ರಹದಿಂದ ತೊಂದರೆಯು ಶುರುವಾಗಲಿದೆ. ಯಾವ ರೀತಿಯಾಗಿ ಇಲ್ಲಿ ವೀಕ್ಷಕರು ಗಮನ ಕೊಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದ್ರೆ, ಈಗ ಹೇಳುವಂಥದ್ದು ಕೇವಲ ಗುರುವಿನಿಂದ ಆಗುವ ಕೆಲಸಗಳೇ ಹೊರತು ಮಿಕ್ಕಿನೆಲ್ಲ ಗ್ರಹಗಳದ್ದು ಅಲ್ಲ. ಹಾಗಾಗಿ ಗುರುವಿನಿಂದ ಸಿಗಬೇಕಾದಂತಹ ಶುಭದ ಫಲಗಳು ನಿಮಗೆ ನೋಡಿ, ಸಪ್ತಮಾಧಿಪತಿ ಮತ್ತು ಕರ್ಮಾಧಿಪತಿ ಕೆಲಸವನ್ನ ಕೊಡ್ತಕ್ಕಂಥವನು ಮತ್ತು ಸಾಂಸಾರಿಕ ಸುಖ ಸೌಖ್ಯ ಸಾಂಸಾರಿಕ ಜೀವನವನ್ನ ಕೊಡ್ತಕ್ಕಂತಹ ಗ್ರಹವು 12ನೇ ಮನೆಗೆ ಬರ್ತಾ ಇದ್ದಾನೆ. ಆ 12ನೇ ಮನೆಗೆ ಬರ್ತಾ ಇರೋದ್ರಿಂದ ಯಾವ ರೀತಿಯಾದಂತಹ ಶುಭ ಅಥವಾ ಅಶುಭ ಫಲ, ಶುಭವಂತೂ ಖಂಡಿತವಾಗಿಯೂ ಇಲ್ಲ, ಅಶುಭದ ಫಲಗಳನ್ನೇ ಅನುಭವಿಸಬೇಕಾಗತ್ತೆ ಮಿಥುನ ರಾಶಿಯವರು. ಅನಾರೋಗ್ಯಗಳು ಹೆಚ್ಚಾಗುತ್ತೆ, ಆಲಸ್ಯಗಳು ಹೆಚ್ಚಾಗುತ್ತೆ, ಒಬೆಸಿಟಿ ಪ್ರಾಬ್ಲಮ್ಗಳು ಜಾಸ್ತಿ ಆಗುತ್ತೆ. ಅದೇ ರೀತಿಯಾಗಿ ಮಧುಮೇಹದ ತೊಂದರೆಗಳು ನಿಮಗೆ ಅಧಿಕವಾಗಿ ಹೋಗ್ತಕ್ಕಂಥದ್ದು. ಕುಟುಂಬದಲ್ಲಿ ನೆಮ್ಮದಿ ಇಲ್ಲದ ವಾತಾವರಣವನ್ನ ಮಿಥುನ ರಾಶಿಯವರು ಗುರುಗ್ರಹದಿಂದ ಪಡೆದುಕೊಳ್ಬೇಕಾಗ್ತದೆ. ಸಾಂಸಾರಿಕ ಜೀವನದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗುವಂತಹದ್ದು. ನಿಮ್ಮ ಜೀವನದಲ್ಲಿ ಏಳಿಗೆಗಿಂತ ಸಾಂಸಾರಿಕ ಜೀವನದಲ್ಲಿ ಏಳಿಗೆ ಬಹಳ ಕಡಿಮೆ ಆಗಿ ಹೋಗುತ್ತೆ. ಅಷ್ಟು ನೆಮ್ಮದಿ ಸಿಕ್ಕಲ್ಲ. ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳು ಉಂಟಾಗ್ತಾ ಇರುತ್ತೆ. ಕೆಲಸ ಕಾರ್ಯಗಳು ನಿಮಗೆ ಕೆಲಸ ಸಿಗುತ್ತವೆ. 12ನೇ ಮನೆ ಆದ್ರೂ ಅದು ಶುಕ್ರನ ಮನೆ ಒಳಗಡೆ ಬರ್ತಾ ಇರತಕ್ಕಂತಹ ಗುರು, ಅದು ಒಂದ್ ರೀತಿಯಾದಂತಹ ಶುಭದ ವಾತಾವರಣ. ಒಂದ್ ರೀತಿಯಾಗಿ ಅಷ್ಟೇ, ನಿಮ್ಗೆ ಕೆಲ್ಸನೇ ಸಿಗ್ತಾ ಇಲ್ಲ, ಕೆಲಸ ಸಿಕ್ಬಿಡತ್ತೆ. ಬಟ್ ಆದರೆ ಆ ಕೆಲಸದಲ್ಲಿ ಮತ್ತಷ್ಟು ಕಿರಿಕಿರಿಗಳಾಗುವಂಥದ್ದು, ನೆಮ್ಮದಿನೇ ಸಿಕ್ಕಲ್ಲ ನೋಡಿ. ಇನ್ನೂ 2 ವರ್ಷ ಬೇಕು ನಿಮಗೆ. 24 ಗುರುಬಲ ಇಲ್ಲ, 25ನೇ ಇಸ್ವಿನಲ್ಲೂ ಗುರುಬಲ ಇಲ್ಲ, 26ನೇ ಇಸ್ವಿ ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಮಾಡುವವರೆಗೂ ಮಿಥುನ ರಾಶಿಯವರಿಗೆ ಗುರುಬಲ ಇರೋದಿಲ್ಲ. ನಿಮ್ಮ ನೂತನ ವ್ಯಾಪಾರ ವ್ಯವಹಾರಗಳನ್ನ ಏನಾದ್ರೂ ಶುರು ಮಾಡಬೇಕು ಅಂದ್ರೆ ಸ್ವಲ್ಪ ಹೋಲ್ಡಲ್ಲಿ ಇಟ್ಕೊಳ್ಳಿ. ನಿಮ್ಮ ಜಾತಕಗಳನ್ನ ತೋರಿಸ್ಕೊಳ್ಳಿ. ಜಾತಕದಲ್ಲಿ ಯಾವ ರೀತಿಯಾದಂತಹ ಶುಭದ ಫಲಗಳು ಇದ್ದಾವೆ, ಗುರುಗ್ರಹದ ಸಂಚಾರ ತಿಳ್ಕೊಳ್ಳಿ. ಅದೇ ರೀತಿಯಾಗಿ ನಿಮ್ಮ ಜಾತಕದ ಅಷ್ಟಕ ವರ್ಗದಲ್ಲಿ ಗುರು ವೃಷಭ ರಾಶಿಯಲ್ಲಿ ಸಂಚಾರ ಮಾಡಬೇಕಾದಾಗ ಎಷ್ಟು ಬಿಂದುಗಳನ್ನ ಹೊಂದಿದ್ದಾನೆ ಅನ್ನೋದನ್ನ ತಿಳ್ಕೋಬೇಕು. 4ಕ್ಕಿಂತ ಕಡಿಮೆ ಇದ್ದರೆ ಸ್ವಲ್ಪ ಅಶುಭದ ಫಲಗಳು, 4ಕ್ಕಿಂತ ಅಥವಾ 4 ಅಥವಾ ಅದಕ್ಕಿಂತ ಹೆಚ್ಚಿದ್ದರೆ ಒಂದಷ್ಟು ಅಶುಭದ ಫಲಗಳು ಕಡಿಮೆ ಆಗ್ತವೆ, ಶುಭದ ಫಲಗಳನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಜಾತಕದಲ್ಲಿ ಈ ಒಂದು ಅಷ್ಟಕ ವರ್ಗವನ್ನ ತೋರಿಸ್ಕೊಳ್ಳೋದು ಮರಿಬೇಡಿ. ಅದು ಅಲ್ಲದೆ ಎಷ್ಟೋ ಕೋಟ್ಯಾಂತರ ಜನರು ಹುಟ್ಟಿರ್ತಾರೆ, ಎಲ್ರಿಗೂ ಕೆಡಕೇ ನಡೆಯುತ್ತೆ ಅಂತಾನು ಹೇಳಲಿಕ್ಕೆ ಬರಲ್ಲ. ನಿಮ್ಮ ಜಾತಕದ ಅನ್ವಯ, ದಶಾಭುಕ್ತಿಗಳ ಅನ್ವಯ, ನಿಮ್ಮ ಜಾತಕದಲ್ಲಿ ಗುರು ಸ್ಥಾನಗಳ ಸ್ಥಾನಮಾನದ ಆಧಾರದ ಮೇಲೂ ಕೆಲವೊಂದು ಫಲಾನುಫಲಗಳು ವ್ಯತ್ಯಯ ಮತ್ತು ವ್ಯತ್ಯಾಸ ಆಗೇ ಆಗ್ತದೆ. ಅದನ್ನು ಸಹ ನಾವು ಗಮನಿಸಿಕೊಳ್ಳಬೇಕು. ಸೊ ಇಂತಹ ಒಂದು ವಿಚಾರಗಳನ್ನ ನೋಡಿದ ಸಂದರ್ಭದಲ್ಲಿ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ. ಅದರ ಮುಖಾಂತರವಾಗಿ ಪರಿಹಾರದ ಕ್ರಮಗಳನ್ನು ಸಹ ಅನುಸರಿಸೋದು ತುಂಬಾನೇ ಉತ್ತಮವಾದಂತಹ ವಿಚಾರವಾಗಿರುತ್ತೆ. ಅದರ ಜೊತೆಗೆ ಈ ಒಂದು ಗುರುಗ್ರಹದ ಅನುಗ್ರಹ ಇಲ್ಲದ ಕಾರಣ ತುಂಬಾನೇ ನೀವು ಹುಷಾರಾಗಿ ಇರಬೇಕು ಮಿಥುನ ರಾಶಿಯವರು. ಹೊಸ ಕೆಲಸಗಳ ಕೈ ಹಾಕ್ಬೇಕಾದಾಗ ಜಾಗ್ರತೆ, ಹೊಸ ಉದ್ಯೋಗ ಬಂತ ಜಾಗ್ರತೆ, ಪೊಸಿಷನ್ ಚೇಂಜ್ ಮಾಡ್ಕೊಳ್ಬೇಕಾ ಜಾಗ್ರತೆ, ಉದ್ಯೋಗ ಬದಲಾವಣೆ ಮಾಡ್ಕೊಳ್ಬೇಕಾ ಜಾಗ್ರತೆ. ಕಣ್ಣಿಗೆ ವೈಭೋಗದ ಜೀವನವನ್ನ ಕಾಣುವ ಹಾಗೆ ಮಾಡಿ ಅದನ್ನ ಕನ್ನಡಿಯ ಒಳಗಡೆ ಇಡ್ತಕ್ಕಂತಹದ್ದು ಜಾಸ್ತಿ. ಇದಕ್ಕಿದ್ದ ಹಾಗೆ ಚೆನ್ನಾಗೇ ಇರುತ್ತೆ ಅಂತ ಅಂದ್ಕೊಳ್ತೀವಿ,
ಯಪ್ಪ ಈ ಕಂಪ್ನಿಲಿ ಒಂದು 50,000 ಸಂಬಳ ಕೊಡ್ತಿದ್ದಾರೆ, 80,000 ಸಂಬಳದ ಆಫರ್ ಬಂದಿದೆ, ಹೊರಟೋಗೋಣ ಅಂತ ಹೋಗ್ಬಿಡ್ತೀರಾ. ಬಟ್ ಆದರೆ ಹೋಗಿ 1 ತಿಂಗಳಿಗೆ 2 ತಿಂಗಳು ಕಂಪ್ನಿಯ ಬಾಗಿಲು ಹಾಕೊಂಡು ಹೋಗ್ಬೋದು. ಹುಷಾರು, ತುಂಬಾ ಅಂದ್ರೆ ತುಂಬಾ ಹುಷಾರಾಗಿರ್ಬೇಕು. ಗುರುಬಲ ಇಲ್ಲ, ಹೊರಟೋಗ್ತಾ ಇದೆ, ತುಂಬಾನೇ ಜಾಗೃತಿಯಾಗಿರ್ಬೇಕು. ಹಾಗಾದ್ರೆ ಏನ್ ಮಾಡ್ಬೇಕು ಗುರುಗಳೇ? ಯಾವ ರೀತಿಯಾಗಿ ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂದ್ರೆ, ಯಾವುದೇ ಕಾರಣಕ್ಕೂ ಧೈರ್ಯಗೆಡೋದು ಬೇಡ. ಆ ಒಂದು ಮೇರು ಪರ್ವತದ ತಪ್ಪಲಿನಲ್ಲಿ ಎಲ್ಲಾ ದೇವಾನುದೇವತೆಗಳ ಒಂದು ಕೆಟ್ಟ ಘಳಿಗೆಯನ್ನ ವಿನಾಶ ಮಾಡುವ ಸಲುವಾಗಿ ಬೃಹಸ್ಪತಿ ಆಚಾರ್ಯರು ಒಂದು ಬೃಹತ್ ಯಜ್ಞವನ್ನ ಮಾಡಿದರು. ಆ ಯಜ್ಞದಲ್ಲಿ ಹುಟ್ಟಿ ಬಂದಂಥವಳೆ ತಾಯಿ ಲಲಿತಾಂಬಿಕೆ, ಲಲಿತಾ ತ್ರಿಪುರ ಸುಂದರಿ ಅಮ್ಮನವರು. ನಿಮ್ಮೆಲ್ಲರ ಕಷ್ಟಗಳನ್ನ ನಾಶ ಮಾಡಬೇಕು, ಅಂತಹ ಗುರುನಿಂದನೇ ಬಂದಂತಹ ಆ ದೇವಿಯ ಪೂಜೆಯನ್ನ ನಾವು ಮಾಡ್ತಾ ಇದ್ದೇವೆ. ಶ್ರೀ ಲಲಿತಾ ಹೋಮವನ್ನ ಮಾಡ್ತಾ ಇದ್ದೇವೆ. ಅದು ವಿಪರೀತವಾದಂತಹ ಅನುಕೂಲವನ್ನ ತಂದುಕೊಡ್ತಕ್ಕಂಥದ್ದು. ಕಮಲದ ಹೂಗಳನ್ನ ಉಪಯೋಗಿಸಿ ಮಾಡ್ತಕ್ಕಂತಹ ಆ ಹೋಮದಲ್ಲಿ ನೀವು ಪಾಲ್ಗೊಳ್ಳಿ. ಇದರಿಂದ ಹಲವಾರು ರೀತಿಯ ತೊಂದರೆ ತಾಪತ್ರೆಗಳು ನಿಮ್ಮ ಬದುಕಿನಲ್ಲಿ ಬರ್ತಾ ಇರುವಂಥದ್ದು. ಗ್ರಹ ಬಾಧೆಗಳಿಗೆ ಸಿಕ್ಕಾಕೊಂಡಿರ್ತೀರಿ, ಕೆಲವೊಮ್ಮೆ ಸಾಲಗಳು ಜಾಸ್ತಿ ಆಗಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಜೀವನದಲ್ಲಿ ಅಭಿವೃದ್ಧಿಗಳು ಕಡಿಮೆ ಆಗಿ ಹೋಗ್ಬಿಟ್ಟಿರುತ್ತವೆ. ಕೆಲಸ ಇದ್ರೂ ಏಳಿಗೆ ಇರಲ್ಲ, ಕೆಲಸದಲ್ಲಿ ಅಭಿವೃದ್ಧಿ ಆಗೋದಕ್ಕಾಗಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೂ ಕೈಗೆ ಬಂದಂತಹ ಕಾಸು ಕೈ ಬಾಯಿಗೆ ಹತ್ತಲ್ಲ. ಈ ರೀತಿಯಾದ ಸಮಸ್ಯೆಗಳು, ಮನೆಯೊಳಗಡೆ ಜಗಳ ಕದನಗಳು ವಿಪರೀತವಾಗ್ತಾ ಹೋಗ್ತಾ ಇರತ್ತೆ. ಎಂತಹದ್ದೇ ಸಮಸ್ಯೆ ನಿಮ್ಮ ಬದುಕಿನಲ್ಲಿ ಇದ್ದರೂ ಸಾಲಗಳಲ್ಲಿ ಸಿಲಕ್ ಹಾಕೊಂಡ್ಬಿಟ್ಟಿರ್ತೀರಿ. ಸಂಪಾದನೆ ಆಗ್ತಾ ಇದೆ, ಸಾಲ ತೀರಿಸ್ಕೊಳಕ್ ಆಗ್ತಾ ಇಲ್ಲ. ಏನ್ ಮಾಡೋದು, ಎತ್ತ ಮಾಡೋದು? ಮದುವೆ ಆಗ್ತಾ ಇಲ್ಲ, ಮದುವೆ ಆಗಿದ್ರೆ ಗಂಡ ಹೆಂಡತಿ ತೊಂದರೆಗಳು, ಮಕ್ಕಳಾಗ್ತಾ ಇಲ್ಲ, ಏನಾದ್ರೂ ಒಂದು ಸಮಸ್ಯೆಗಳು ಬರ್ತಾನೆ ಹೋಗುತ್ತವೆ. ಅಂತಹ ಸಮಸ್ಯೆಗಳು ಮತ್ತು ಈಗ ಗುರುಬಲ ಇಲ್ಲದ ಈ ಸಂದರ್ಭದಲ್ಲಿ ಆ ಸಾಕ್ಷಾತ್ ಗುರುದೇವರಿಂದಾನೇ ಒಂದು ಆವಿಷ್ಕರಿಸಲ್ಪಟ್ಟಂತಹ ಅತ್ಯದ್ಭುತವಾದ ಶಕ್ತಿಯೇ ತಾಯಿ ಲಲಿತಾಂಬಿಕಾ ದೇವಿ. ಅಂತಹ ತಾಯಿ ಲಲಿತಾಂಬಿಕಾ ದೇವಿಯ ಆ ಲಲಿತಾ ಹೋಮವನ್ನ 8ನೇ ತಾರೀಕು 5ನೇ ತಿಂಗಳು 2024 ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಆ ಹೋಮದಲ್ಲಿ ನೀವು ಬಂದು ಪಾಲ್ಗೊಳ್ಳೋದ್ರಿಂದ ಹಲವು ರೀತಿಯಲ್ಲಿ ಏಳಿಗೆಗಳನ್ನ ನೀವು ಪಡೆದುಕೊಳ್ಳಬಹುದು. ಹಲವು ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಬದಲಾವಣೆಗಳನ್ನು ಸಹ ತಂದು ಕಾಣುವ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ 8ನೇ ತಾರೀಕಿನಂದು ಆಯೋಜನೆ ಮಾಡಿರುವಂತಹ ಲಲಿತಾ ಹೋಮದಲ್ಲಿ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ. ಅಮ್ಮನವರ ಒಂದು ಕೃಪೆಗೆ ನೀವು ಪಾತ್ರರಾಗಬಹುದು. ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರವನ್ನು ಸಹ ನಾವು ಮಾಡಬೇಕು. ಈಗಾಗಲೇ ಬೇಸಿಗೆ, ತುಂಬ ಬಿಸಿಲು, ನೀರಿಗೆ ಎಲ್ಲ ಕಡೆ ಹಾಹಾಕಾರ, ಕುಡಿಯೋ ನೀರಿಗೂ ಕಷ್ಟವಾಗಿದೆ. ಅಂತಹ ಸಂದರ್ಭದಲ್ಲಿ ನಮ್ಮಿಂದನೇ ಈ ಪರಿಸರಗಳು ಹಾಳಾಗಿದ್ದಾವೆ. ನಮ್ಮಿಂದ ಪ್ರಾಣಿಗಳಿಗೆ ಕುಡಿಯುವ ನೀರಿನ ಮೂಲಗಳೆಲ್ಲ ಬತ್ತು ಹೋಗಿದ್ದಾವೆ. ಹಾಗಾಗಿ ಅಂತಹ ಪ್ರಾಣಿಗಳಿಗೆ ನಿಮ್ಮ ಮನೆ ಮತ್ತು ಮೇಲ್ಭಾಗದಲ್ಲಿ, ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಪೋಷಣೆ ಮಾಡ್ತಾ ಬನ್ನಿ. ಅದರಿಂದ ಎಷ್ಟೋ ರೀತಿಯಲ್ಲಿ ನಿಮ್ಮ ಬದುಕಿನಲ್ಲಿ ಏಳಿಗೆಯನ್ನು ನೀವು ನೋಡಬಹುದು. ದೇವರು ನಿಮ್ಮನ್ನ ಮೆಚ್ಕೊಂಡು ಬಿಡ್ತಾನೆ. ಅಂತಹ ದೇವರು ಮೆಚ್ಕೊಳ್ಳುವಂತಹ ಕೆಲಸ ಮಾಡಿ 8ನೇ ತಾರೀಕು 5ನೇ ತಿಂಗಳು ನಮ್ಮ ಈ ಯುಗಾದಿ ವರ್ಷದ ಮೊದಲನೇ ಅಮಾವಾಸ್ಯೆ, ಪ್ರಖರವಾದ ಪ್ರಬಲವಾದ ಅಮಾವಾಸ್ಯೆನಲ್ಲಿ ಶತ್ರುಕಾಟಗಳು, ಮಾಟಮಂತ್ರ ದೋಷಗಳು, ಕೃತಿಮ ದೋಷಗಳು, ಯಾವುದೇ ರೀತಿಯಾದಂತಹ ದೋಷಗಳಿದ್ದರೂ ಅವೆಲ್ಲವೂ ಸಹ ನಿವಾರಣೆಯಾಗುತ್ತೆ. ಅಲ್ಲಿ ಬಂದು ಅಮ್ಮನವರ ಸೇವೆ ಮಾಡಿ ಅಮ್ಮನವರ ಪ್ರಸಾದ ತೆಗೆದುಕೊಳ್ಳಿ. ಅಮ್ಮನವರ ರಕ್ಷಾ ಪ್ರಸಾದವನ್ನು ಪ್ರತಿನಿತ್ಯ ನೀವು ಹಣೆಗೆ ಹಚ್ಕೊಳ್ತಾ ಹೋಗೋದ್ರಿಂದ ಇನ್ನಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ಉಂಟಾಗುತ್ತೆ. ಏನು ಯೋಚನೆ ಬೇಡ. 8ನೇ ತಾರೀಕು ಆ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ತಾವೆಲ್ಲರೂ ಬಂದು ಪಾಲ್ಗೊಳ್ಳಿ, ಬದುಕಿನಲ್ಲಿ ಬದಲಾವಣೆಯನ್ನ ಕಂಡುಕೊಳ್ಳಿ. ಮಿಥುನ ರಾಶಿಯವರ ಗುರುಬಲ 2024 ವಿಶೇಷವಾದಂತಹ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡೋಣ. ಎಲ್ಲರಿಗೂ ಸಹ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.